ರೈತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪ್ರತಿಭಟನೆಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ರೈತರ ಪ್ರತಿಭಟನೆ, ಕಾರ್ಮಿಕ ಬಂಡಾಯ ಮತ್ತು ಬುಡಕಟ್ಟು ಬಂಡಾಯಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ರೈತರ ಪ್ರತಿಭಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಏನು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನೆ ಕೂಡ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಬ್ರಿಟಿಷ್ ಆಡಳಿತದ ಒಂದು ಅವಧಿಯಲ್ಲಿ ಜಮೀನ್ದಾರರು ಮತ್ತು ಯುರೋಪಿಯನ್ ಪ್ಲಾಂಟರ್ಗಳ ವಿರುದ್ಧ ರೈತರು ಹಲವಾರು ಕಡೆ ಏನು ಮಾಡ್ತಾಯಿದ್ರು, ದಂಗೆಯನ್ನು ನಡೆಸ್ತಾ ಇದ್ರು. ಅದರಲ್ಲಿ ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಯುವುದನ್ನು ವಿರೋಧವನ್ನು ಮಾಡ್ತಾ ಹೋಗ್ತಾರೆ. ಇದನ್ನು ನೀಲಿ ಬೆಳೆಗಾರರ ಒಂದು ಹೋರಾಟ ಅಂತ ಕರಿತಾ ಹೋಗ್ತೀವಿ. ಭೂ ಕಂದಾಯದ ವಿರುದ್ಧ ಹರತಾಳವನ್ನು ನಡೆಸ್ತಾ ಹೋಗ್ತಾರೆ. ಜೊತೆಗೆ ಗಾಂಧೀಜಿಯವರು ಸತ್ಯಾಗ್ರಹ ಮೂಲಕ ಆ ಬ್ರಿಟಿಷ್ ಅಧಿಕಾರಿಗಳ ಒಂದು ಮನವೊಲಿಸಿ ಏನು ಮಾಡ್ತಾ ಹೋಗ್ತಾರೆ, ತೆರಿಗೆಯನ್ನು ರದ್ದುಗೊಳಿಸ್ತಾ ಹೋಗ್ತಾರೆ. ಜೊತೆಗೆ ರಾಷ್ಟ್ರೀಯ ಹೋರಾಟದ ಭಾಗವಾಗಿ ರೈತರನ್ನು ಸಂಘಟಿಸುವಂಥ ಪ್ರಯತ್ನವನ್ನು ಯಾವುದು INC ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಡ್ತಾ ಹೋಗ್ತೈತಿ. ಚಂಪಾರಣ್ಯ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ ಮೊದಲಾದ ಪ್ರದೇಶಗಳ ಒಂದು ರೈತರ ಕಾರ್ಯಚಟುವಟಿಕೆಯಲ್ಲಿ ಗಾಂಧೀಜಿಯವರ ಒಂದು ಪ್ರಭಾವವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಭಾವದಿಂದ ತೇಭಾಗ, ಮಲಬಾರ್ ಮೊದಲಾದೆಡೆ ಶೋಷಣೆಗಳಿಗಾಗಿದ್ದಂಥ ಈ ರೈತರು ತೀವ್ರವಾಗಿ ಜಮೀನ್ದಾರರು ಹಾಗೂ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾ ಹೋಗ್ತಾರೆ, ಬಂಡೆ ತೇಳ್ತಾ ಹೋಗ್ತಾರೆ. ಜೊತೆಗೆ ಅಸಹಕಾರ ಆಂದೋಲನ, ಕರ ನಿರಾಕರಣೆ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ರೈತರ ಸಮಸ್ಯೆಗಳು ಏನಾಗ್ತಾ ಹೋಗ್ತವು, ಬೆರೆತ್ಕೊಳ್ತಾ ಹೋಗ್ತವು. ಹಲವಾರು ಹೋರಾಟಗಳು ಕಿಸಾನ್ ಸಭಾದಡಿಯಲ್ಲಿ ಸಂಘಟಿತಗೊಳ್ತಾ ಹೋಗ್ತವು. ಹೋರಾಟಗಳು ಕೆಲವೊಮ್ಮೆ ಕಾಂಗ್ರೆಸ್ಸಿನೊಂದಿಗೆ ಮತ್ತು ಕೆಲವೊಮ್ಮೆ ಕಾಂಗ್ರೆಸ್ ವಿರುದ್ಧವಾದಂಥ ನಿಲುವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ತೆಲಂಗಾಣದ ರೈತ ಹೋರಾಟವು ಜಮೀನ್ದಾರರು ಹಾಗೂ ನಿಜಾಮನ ರಜಾಕರ ವಿರುದ್ಧ ಪ್ರತಿಭಟಿಸೋದನ್ನು ಕಾಣ್ತಾ ಹೋಗ್ತೀವಿ. ಬಂಗಾಳದ ರೈತರು ಜಮೀನ್ದಾರರು ಶೋಷಣೆ ವಿರುದ್ಧ ದಂಗೆ ಎತ್ತಾಳ್ತಾ ಹೋಗ್ತಾರೆ. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧದ ಚಳುವಳಿಯನ್ನು ನಡೆಸ್ತಾ ಹೋಗ್ತಾರೆ. ಇಲ್ಲಿ ತೆಲಂಗಾಣದ ರೈತ ಹೋರಾಟವು ಜಮೀನ್ದಾರರ ಮತ್ತು ನಿಜಾಮನ ರಜಾಕರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಹೋಗ್ತೈತಿ. ಬಂಗಾಳದ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ದಂಗೆ ಎತ್ತಾಳ್ತಾ ಹೋಗ್ತಾರೆ. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳುವಳಿಯನ್ನು ನಡೆಸ್ತಾ ಹೋಗ್ತಾರೆ. ಇದು ರೈತರ ಹೋರಾಟಗಳಾಗ್ತಾ ಹೋಗ್ತವೆ. ಮತ್ತೆ ಮುಂದುವರೆದು ಕಾರ್ಮಿಕ ಬಂಡಾಯವನ್ನು ನೋಡ್ತಾ ಹೋಗ್ತೀವಿ. ಕಾರ್ಮಿಕ ಹೋರಾಟವು 1827ರಲ್ಲಿ ಕಲ್ಕತ್ತಾದಲ್ಲಿ ಪ್ರಾರಂಭ ಆಗ್ತೈತಿ. ಯಾಕಪ್ಪ ಅಂದ್ರೆ ಸೆಣಬು, ಬಟ್ಟೆ ಗಿರಣಿ ಕಾರ್ಮಿಕರು ಮತ್ತು ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗ್ತಾರೆ. ಅಂದ್ರೆ ಒಕ್ಕೂಡ್ತಾ ಹೋಗ್ತಾರೆ, ಸಂಘಟಿತರಾಗ್ತಾ ಹೋಗ್ತಾರೆ. ಈ ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಏನು ಮಾಡ್ತಾ ಹೋಗ್ತಾರೆ, ಘೋಷಣೆಗಳನ್ನು ಕೂಗ್ತಾ ಹೋಗ್ತಾರೆ. ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ರವರು ಮತ್ತು ಬಾಂಬೆ ಬಟ್ಟೆ ಗಿರಣಿಯ ಕಾರ್ಮಿಕರು ರಾಷ್ಟ್ರೀಯ ಜಾಗೃತಿಯ ಉಂಟು ಮಾಡ್ತಾ ಹೋಗ್ತಾರೆ. ಜೊತೆಗೆ ಮದ್ರಾಸ್ನಲ್ಲಿ ಕೂಡ ಲೇಬರ್ ಯೂನಿಯನ್ ಸ್ಥಾಪನೆಗೊಳ್ತದೆ. ಲೇಬರ್ ಯೂನಿಯನ್ ಎಲ್ಲಿ ಸ್ಥಾಪನೆಗೊಳ್ತದಪ್ಪ ಅಂದ್ರೆ ಮದ್ರಾಸ್ನಲ್ಲಿ. ನಂತರದಲ್ಲಿ ಕಾರ್ಮಿಕ ಸಂಘಟನೆಗಳು ಸ್ಥಾಪನೆಗೊಳ್ತಾ ಹೋಗ್ತವು. ಕಾಂಗ್ರೆಸ್ ಮತ್ತು ಕಾರ್ಮಿಕ ಸಂಘಟನೆಗಳ ಇಂಥ ಚಳುವಳಿಗೆ ಬೆಂಬಲವನ್ನು ನೀಡ್ತಾ ಹೋಗ್ತೈತಿ. ಮತ್ತು ಮುಂದುವರೆದು ಬುಡಕಟ್ಟು ಬಂಡಾಯಗಳ ಬಗ್ಗೆ ನೋಡ್ತಾವೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯಲ್ಲಿ ಜಾರಿಗೆ ತಂದಂಥ ಈ ಕಂದಾಯ ಮತ್ತು ಅರಣ್ಯ ನೀತಿಗಳು ಈ ಬುಡಕಟ್ಟು ದಂಗೆಗೆ ನೇರವಾಗಿ ಪ್ರೇರಣೆ ಆಗ್ತಾ ಹೋಗ್ತವೆ. ಈ ಬುಡಕಟ್ಟು ಬಂಡಾಯಗಳಲ್ಲಿ ಸಂತಾಲರ ದಂಗೆ, ಮುಂಡಾ ಚಳುವಳಿ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಅಲಗಲಿ ಬೇಡರ ಒಂದು ಬಂಡಾಯವು ಈ ನಿಟ್ಟಿನಲ್ಲಿ ಗಮನಾರ್ಹವಾಗಿ ಕಾಣ್ತಾ ಹೋಗ್ತೀವಿ. ಈ ಸಂತಾಲರ ಒಂದು ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟ ಅಂತ ಕರಿತಾ ಹೋಗ್ತೀವಿ. ಯಾವ ದಂಗೆಯನ್ನು ಭಾರತದ ಆದ್ಯ ಹೋರಾಟ ಅಂತ ಕರಿತಪ್ಪ ಅಂದ್ರೆ ಸಂತಾಲ ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟ ಅಂತಂದು ಗುರುತಿಸ್ತಾ ಹೋಗ್ತೀವಿ. ಈ ಬುಡಕಟ್ಟು ಜನರನ್ನು ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಗುರುತಿಸ್ಬೋದು. ಈ ಸಂತಾಲದ ಬುಡಕಟ್ಟು ಜನರನ್ನು ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ನಾವು ಗುರುತಿಸ್ಬೋದು. ಜೊತೆಗೆ ಈ ಬ್ರಿಟಿಷರು ಈ ಜಾರಿಗೆ ತಂದಂಥ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ಏನಾಗ್ತಾರೆ, ನಿರ್ಗತಿಕರಾಗ್ತಾರೆ. ಯಾವ ಪದ್ಧತಿಯಿಂದ? ಕಾಯಂ ಜಮೀನ್ದಾರಿ ಪದ್ಧತಿ. ಕಾಯಂ ಜಮೀನ್ದಾರಿ ಪದ್ಧತಿ ಯಾರು ತರ್ತಾರೆ? ಲಾರ್ಡ್ ಕಾರ್ನ್ ವಾಲಿಸ್ ಅವರು ತರ್ತಾ ಹೋಗ್ತಾರೆ.
ಈ ಬುಡಕಟ್ಟು ಜನರ ಭೂಮಿಯ ಜಮೀನ್ದಾರ ಕೈ ಸೇರ್ತಾ ಹೋಗ್ತೈತಿ. ಏನು ಈ ಬುಡಕಟ್ಟು ಜನರ ಭೂಮಿ ಯಾರ ಕೈ ಸೇರ್ತೈತಪ್ಪ ಅಂದ್ರೆ ಜಮೀನ್ದಾರರ ಕೈ ಸೇರ್ತಾ ಹೋಗ್ತೈತಿ. ಜೊತೆಗೆ ಬಂಗಾಳಿ ಜಮೀನ್ದಾರರು, ಲೇವಾದೇವಿಗಾರರು ಮತ್ತು ಕಂಪನಿ ಸರ್ಕಾರವು ಸಂತಾಲರ ಒಂದು ನೇರ ಶೋಷಣೆಗೆ ಒಳಗಾಗೋದು ಕಾಣ್ತಾ ಹೋಗ್ತದೆ. ಸಂತಾಲರ ಮತ್ತು ಶಾಂತಿ ಮತ್ತು ಪ್ರಿಯತೆ ಸಂಬತ್ತೆಯನ್ನು ಕಂಪನಿ ಸರ್ಕಾರವು ಏನು ಮಾಡ್ತಾ ಹೋಗ್ತೈತಿ, ಶೋಷಣೆಗೆ ಒಪ್ಪಿಸಿಕೊಳ್ತಾ ಹೋಗ್ತದೆ. ಇದರಿಂದ ಅಸಮಾಧಾನಗೊಂಡಂಥ ಈ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ಏನು ಮಾಡ್ತಾ ಹೋಗ್ತಾರೆ, ನಿರ್ಧಾರವನ್ನು ಮಾಡ್ತಾ ಹೋಗ್ತಾರೆ. ಈ ದಂಗೆಯು ಭಾಗತ್ಪುರ್ ರಾಜಮಾರ್ಗಗಳಲ್ಲಿ ತೀವ್ರವಾಗಿ ಕಾಣ್ತಾ ಹೋಗ್ತೈತಿ. ಇದರ ಪರಿಣಾಮ ಬುಡಕಟ್ಟು ಜನರು ಅವರ ಶತ್ರುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಹತ್ಯೆಯನ್ನು ಮಾಡ್ತಾ ಹೋಗ್ತಾರೆ. ಇದರಿಂದಾಗಿ ಜಮೀನ್ದಾರರು, ಲೇವಾದೇವಿದಾರರು ಪಲಾಯನವನ್ನು ಮಾಡ್ತಾ ಹೋಗ್ತಾರೆ. ಈ ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರ ಸೈನ್ಯವನ್ನು ಬಳಸ್ಕೊಳ್ತಾ ಹೋಗ್ತಾರೆ. ಈ ಸಂತಾಲರ ದಂಗೆಯು ಕೊನೆಗೊಂಡರೂ ಅದು ಮುಂದಿನ ಅನೇಕ ಹೋರಾಟಗಳಿಗೆ ಏನಾಗ್ತೈತಿ, ಪ್ರೇರಣೆಯನ್ನು ನೀಡ್ತಾ ಹೋಗ್ತೈತಿ. ಈ ಒಂದು ತರಗತಿಯೊಳಗೆ ರೈತರ ಒಂದು ಹೋರಾಟಗಳು, ಕಾರ್ಮಿಕ ಬಂಡಾಯ ಮತ್ತು ಬುಡಕಟ್ಟು ಬಂಡಾಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.